ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ನೋಡಿ ಈ ಥರ ಟೇಸ್ಟಿಯಾಗಿ ಒಂದು ಹುಳಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ತೀನಿ. ನಾನು ನೋಡಿ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು ತೊಗೊಂಡಿದ್ದೀನಿ. ಇದು ಹುಣಸೆಹಣ್ಣು ಚಿತ್ರಾನ್ನ ಅಲ್ವಾ, ಅದಕ್ಕೆ ಹುಣಸೆಹಣ್ಣು ನೆನೆಸಿ ನೋಡಿ ಅದ್ರ ರಸ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು ಕಡಲೆ ಬೀಜ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡು ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಅರ್ಧ ಸ್ಪೂನು ಮತ್ತು ಮೆಂತ್ಯ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನಾನು 4 ಜನಕ್ಕಾಗೋಷ್ಟು ರೈಸ್ ಮಾಡ್ತಾಯಿರೋದು. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಮೊದಲು ಜೀರಿಗೆ ಮತ್ತು ಮೆಂತ್ಯ ತೊಗೊಂಡಿದ್ದಲ್ಲ, ಇದನ್ನ ಹುರ್ಕೊಳ್ಳೋಣ. ನೋಡಿ ಜೀರಿಗೆ ಮತ್ತು ಮೆಂತ್ಯ ಹುರ್ಕೊಳೋಕ್ಕೆ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ. ಈಗ ನಾನು ಇದನ್ನ ಚೆನ್ನಾಗಿ ಹುರ್ಕೊತೀನಿ. ನೋಡಿ ಈ ಥರ ಹುರಿದು ಪೌಡ್ರ್ ಮಾಡಿ ಹಾಕೊಳ್ಳೋದ್ರಿಂದ ಹುಳಿ ಅನ್ನ ತುಂಬ ಚೆನ್ನಾಗಿರುತ್ತೆ, ಹುಳಿ ಚಿತ್ರಾನ್ನ. ಈಗ ನಾನು ಇದನ್ನ ಚೆನ್ನಾಗಿ ಹುರ್ಕೊತೀನಿ. ನೋಡಿ ಇದು ಚಿಟಪಟ ಅಂತ ಇದೆ. ಈಗ ಇದು ರೆಡಿಯಾಗಿದೆ. ಈಗ ನಾನು ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡಿಕೊಂಡು ಇದನ್ನ ಪೌಡರ್ ಮಾಡ್ಕೊತೀನಿ. ನೋಡಿ ನಾನು ಪೌಡರ್ ಮಾಡ್ಕೊಬಂದಿದ್ದೀನಿ. ನೋಡಿ ಈ ಥರ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ ಈಗ ನಾನು ಈ ಸೈಡ್ಗೆ ಇಟ್ಟು ಈಗ ಹೇಗೆ ಮಾಡಬೇಕು ಗೊಜ್ಜು ಅಂತ ತೋರಿಸ್ತೀನಿ. ನೋಡಿ ನಾನು ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಬಾಣಲಿ ಕಾಯ್ತಾ ಇದೆ. ಈಗ ನಾನು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸೇರಿಸ್ಕೊತೀನಿ. ಈಗ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ. ನೋಡಿ ಸಾಸಿವೆ ಚಿಡಿಬೇಕು ಚೆನ್ನಾಗಿ. ನೋಡಿ ಸಾಸಿವೆ ಚಿಡಿತಾ ಇದೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಆ್ಯಡ್ ಮಾಡ್ಕೊತೀನಿ. ಇದು ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೋಬೇಕು ಎಣ್ಣೆದಲ್ಲೇ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಈರುಳ್ಳಿ ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆದಲ್ಲೇ ಫ್ರೈ ಮಾಡ್ಕೊತೀನಿ. ಈಗ ನೀವು ಆ ಈರುಳ್ಳಿ ಜಾಸ್ತಿ ಬಳಸೋದ್ರಿಂದ ಈ ಹುಳಿ ಚಿತ್ರಾನ್ನ ಚೆನ್ನಾಗಿರುತ್ತೆ. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ. ನೋಡಿ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಕರಿಬೇವು ಮತ್ತು ಒಣಮೆಣಸು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡ್ಬಿಡ್ತೀನಿ ಈಗಲೇ. ಈಗ ಒಂದು ಸತಿ ಮಿಕ್ಸ್ ಮಾಡಿ ನೀವು ಬೆಳಗ್ಗೆ ಹೊತ್ತು ನಾಷ್ಟಕ್ಕೆ ಈ ಥರ ಒಂದು ಸತಿ ಹುಳಿ ಚಿತ್ರಾನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಕರಿಬೇವು ಈರುಳ್ಳಿ ಹಾಕಿದ್ದೆಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಚಿಟಿಕೆ ಅರಿಶಿನ ತೊಗೊಂಡಿದ್ದೀರ ಅದನ್ನು ಸೇರಿಸ್ಕೊತೀನಿ. ಹಾಗೆ ಹುಣಸೆಹಣ್ಣು ಹುಳಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿದ್ದನ್ನ 2 ನಿಮಿಷ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವು ಹುಣಸೆಹಣ್ಣು ಹುಳಿ ಹಾಕ್ತಿರೋದ್ರಿಂದ ಅದು ಎಲ್ಲ ಬಾಯ್ಲ್ ಆಗ್ತಾಯಿದೆ. ಈಗ ನಾನು ಪೌಡರ್ ಮಾಡಿಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದು ಗೊಜ್ಜು ರೆಡಿಯಾಗಿದೆ. ನೀವು ಬೇಕಾದರೆ ಇದನ್ನ ತೆಗೆದಿಟ್ಕೊಬೋದು ಜಾಸ್ತಿ ಮಾಡಿಕೊಂಡು. ನೋಡಿ ಈಗ ಅನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈಗ ನೋಡಿ ನಾನು ಅನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಗೊಜ್ಜಕ್ಕೆ ಅನ್ನ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಅನ್ನ ಎಲ್ಲ ಹೊಂದ್ಕೊಂಡಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನೊಂದು ಸತಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಹುಳಿ ಚಿತ್ರಾನ್ನ ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.